ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ ಬೈ ಬಿಳಿಗೆರೆ. ಫ್ರೆಂಡ್ಸ್, ಹಲವು ವಾರದಂಗಳು ನನಗೆ ಇನ್ಸ್ಟಾಗ್ರಾಮು, ಟ್ವಿಟರು, ಫೇಸ್ಬುಕ್ಕಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟೈತೆ ಗುರು. ಈ ಮೂತಿನ ನೋಡ್ಬೋದು. ಆ್ಯಂಡ್ ಈ ಮೂತಿನ ನೋಡಿ ನೋಡಿ ನನಗೂ ಕೂಡ ಒಂಥರ ಸಾಕಾಗ್ಬಿಟ್ಟೈತೆ ಗಾಯ್ಸ್. ಹಲವಾರು ಜನಗಳು ಇವಾಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಲ್ಲೆಲ್ಲ ಫ್ಯಾನ್ಸ್ ಪೇಜ್ಗಳು ಓಪನ್ ಮಾಡಿ, ಟ್ರೋಲ್ ಪೇಜಸ್ಗಳು ಓಪನ್ ಮಾಡಿ ಜೈ ಡ್ರೋನ್ ಪ್ರತಾಪ್ ಅಂತೆಲ್ಲ ಹೇಳ್ತಾ ಇದ್ದಾರೆ ಗಾಯ್ಸ್. ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರ್ಯಾರನ್ನ ಇವಾಗ ನೀವು ಕರೆಂಟ್ ಫ್ಯಾನ್ಸ್ ಯಾರಿದ್ದೀರಾ ಅವರೆಲ್ಲ ನೀವು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ನೀವು ಯಾರೂ ಇರಲ್ಲ, ನನಗೆ ಗೊತ್ತು. ಯಾಕೆ ಅಂದರೆ ನಿಮಗೂ ಕೂಡ ಒಂದು ಸಿಂಪತಿನ ಆಚೆ ಕಡೆ ಕಿತ್ಕೋತಾ ಇದ್ದೀರಾ. ಹೆಂಗೆ ಅಂದರೆ ಇನ್ಸ್ಟಾಗ್ರಾಮ್ ಇದೆ, ಕಷ್ಟಪಟ್ಟು ವೀಡಿಯೋ ಹಾಕಿದ್ರೆ ನಾವು ನಮ್ಮನ್ನು ಯಾವನು ನೋಡಲ್ಲ. ಇವಾಗ ಯಾರು ಟ್ರೆಂಡಿಂಗ್ ಅವರೇ ಅಂದರೆ ಇವನೊಬ್ಬ ಟ್ರೆಂಡಿಂಗಲ್ಲಿ ಕೂತವನೇ, ಇವನ ಬಗ್ಗೆ ವೀಡಿಯೋ ಮಾಡಿ ಹಾಕಿ ನಮ್ಮ ಇನ್ಸ್ಟಾಗ್ರಾಮು ಬರುತ್ತೆ, ನಮ್ಗೊಂಚೂರು ಇನ್ಕಮು ಬರುತ್ತೆ. ಜೈ ಡ್ರೋನ್ ಪ್ರತಾಪ್ ಜೈ ಅಂದ್ಬಿಟ್ರೆ ನಿಮಗೆ ಕಾಸು ಬಂದ್ಬಿಡುತ್ತೆ ಅಂತ ಹಲವಾರು ಜನಗಳು ಇನ್ಸ್ಟಾಗ್ರಾಮು, ಟ್ವಿಟರಲ್ಲೆಲ್ಲ ಒಬ್ಬೊಬ್ಬರು ಇನ್ನೂ ಮೀಸೆ ಬರ್ದಿರೋಲ್ಲ ವೀಡಿಯೋ ಮಾಡ್ಕೊಂಡು ನಮ್ಮನ್ನ ಕುತ್ಕೊಂಡವ್ರೆ. ಕ್ರಿಯೇಟ್ ಮಾಡಿ, ಓನ್ ಕಂಟೆಂಟ್ನ ಕ್ರಿಯೇಟ್ ಮಾಡಿ, ಸುಮ್ಮನೆ ಈ ಥರ ಜೈ. ಆಮೇಲೆ ಇನ್ನೊಬ್ಬ ಅವನು ಗಾಡಿ ಮೇಲೆ ಹಾಕ್ಸ್ಕೊಂಬಿಟ್ಟಿದ್ದ ಪುಗಾಡ್ ನನ್ನ ಮಗ. ನಿನಗೆ ತಾಕತ್ತು ದಮ್ಮು ಇದ್ರೆ ನೀನು ಅವನ ಗಾಯ್ಸ್, ಇವಾಗ ನೀನು ರಿಯಲ್ ಡ್ರೋನ್ ಪ್ರತಾಪ್ ಫ್ಯಾನು ಅಂತ ನನಗೆ ಅಂದರೆ ಆ ವ್ಯಕ್ತಿ ಏನು ಮಾಡಿದಾನೋ ನಮಗೆ ಬೇಡ ಅದು. ಯಾಕಂದರೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಂಥರನೇ, ಓಕೆನಾ. ಬಟ್ ಹಲವಾರು ಜನಗಳು ಇವಾಗ ಏನಂತ ಕೂತಿರೋದು, ನಮಗೆ ಫ್ಯಾನು ಜೈ ಡ್ರೋನು ಅಂತೆಲ್ಲ ಹೇಳ್ತಾ ಇದ್ದೀರಾ. ಅವನ ಆಚೆ ಇವಾಗ ಒಂದು ಕೇಸನ್ನು ಹಾಕಿರುವಂಥದ್ದು, ಅಂದರೆ ಇವಾಗ 49 ಲಕ್ಷ ಏನೋ ಕಟ್ಟಬೇಕು ಅಂತೆಲ್ಲ ಬಂದಿದೆ. ಅದಕ್ಕೆ ಸುಮ್ಮನೆ ಇನ್ಸ್ಟಾಗ್ರಾಮು ಕೈಲೈತೆ, ಫೋನ್ ಐತೆ, ಅಕೌಂಟ್ ಓಪನ್ ಮಾಡಿಬಿಟ್ಟು ಸುಮ್ಮನೆ ವೀಡಿಯೋಸ್ಗಳು ಹಾಕೋದಲ್ಲ. ನಿನಗೆ ಅಭಿಮಾನ ಅಷ್ಟೊಂದು ಇರೋದಾದರೆ ಅಪ್ಪನಿಗೆ ಕೇಸ್ ಬಂದಿದೆ, ಆ ಕೇಸಲ್ಲಿ ನಿಮ್ಗೆ ಏನಾದರೂ ಅವ್ರಿಗೆ ಒಂದು ಅಪಾಯ ಆದರೆ ನೀನು 20 ಲಕ್ಷ 30 ಲಕ್ಷ ನೀನು ತಂದ್ಕೊಡ್ಬೇಕು ನಿಮ್ಮ ಮನೆಯಿಂದ, ಓಕೆನಾ. ರಿಯಲ್ ಅಭಿಮಾನ ಅದು. ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕ್ಸ್ಕೊಂಬಿಡೋದು ಆಮೇಲೆ ಹೋಗಿ ಕಿತ್ತಾಕೋದು ಅದೆಲ್ಲ ಮಾಡಿದ್ರೆ ಸರಿಗಿರಲ್ಲ. ನೀನು ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸುಮ್ಮನೆ ಇನ್ಸ್ಟಾಗ್ರಾಮ್ ಇದೆ ಅಂತ ಒಂದು ಇನ್ಸ್ಟಾಗ್ರಾಮಲ್ಲಿ ಒಬ್ಬ ವ್ಯಕ್ತಿಲಿ 20 ಅಕೌಂಟ್ 10 ಅಕೌಂಟು 12 ಅಕೌಂಟ್ ಓಪನ್ ಮಾಡ್ಬೋದು ಗಾಯ್ಸ್. ಆ ಥರ ಡ್ರೋನ್ ಫ್ಯಾನ್ಸು ನೀವೆಲ್ಲ 60 ಜನ ಅನ್ಕೊಬೋದು, ಇಷ್ಟೊಂದು ಪೇಜ್ ಐತೆ ಅಂತನೋ. ನಿಮ್ಮ ಹತ್ರ ಒಂದು 20 ಅಕೌಂಟ್ ಓಪನ್ ಮಾಡ್ಬೋದು ನೀವೇ. ಸುಮ್ಮನೆ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅವನು ಯಾವನೇ ಅದೇ ಸಪೋರ್ಟ್ ಮಾಡಿ, ಕ್ಲೀನ್ ರೀತಿಯಲ್ಲಿ ಸಪೋರ್ಟ್ ಮಾಡಿ. ಜೈ ಅಲ್ಲಿ ಬನ್ನಿ, ಅಲ್ಲಿ ಮೀಟ್ ಮಾಡೋಣ, ಇಲ್ಲಿ ಬನ್ನಿ, ಇಲ್ಲಿ ಮೀಟ್ ಮಾಡೋಣ ಅದಲ್ಲ. ನೀನು 20 ಲಕ್ಷನ ತಂದ್ಕೊಡ್ಬೇಕು ಅವ್ರಿಗೆ. ಅವ್ರು ಏನಾದ್ರು ಕಷ್ಟದಲ್ಲಿದ್ದರೆ, ಇವಾಗ ಕಷ್ಟದಲ್ಲಿದ್ದಾರೆ ಅವರು, ಓಕೆನಾ. ಅವರು ಕೇಸ್ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾನೆ ಅವನಿಗೆ. ಇವಾಗ ನೀನು 20 ಲಕ್ಷ ನಿಮ್ಮ ಮನೆಯಿಂದ ತಂದ್ಕೊಡ್ಬೇಕು. ನನಗೆ ಹಲವಾರು ಇವಾಗ ಸುಮ್ಮನೆ ಇನ್ಸ್ಟಾಗ್ರಾಮ್ ಇದೆ ಅಂತ ಸುಮ್ಮನೆ ತಿಕ್ಕು ನನ್ನ ಮಕ್ಕಳು ಥರ ಜೈ ಡ್ರೋನ್ ಪ್ರತಾಪ್ ಅದಲ್ಲ, ಸುಮ್ಮನೆ ತಿಕ್ಕಲ್ ನನ್ನ ಮಕ್ಕಳು ಥರ ಚೈಲ್ಡ್ ನನ್ನ ಮಕ್ಕಳು. ಆ ವ್ಯಕ್ತಿಗೆ ಇವಾಗ 49 ಲಕ್ಷ ಆಗಿದೆ ಅಂದರೆ ನೀವು ಕೂಡ ಕಾಸನ್ನ ತಂದ್ಕೊಡ್ಬೇಕು, ಓಕೆನಾ. ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಯ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಕ್ಕಳು ಪಕ್ಕ ಕಾಣಿಸೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಹಲವಾರು ನೋಟಿಫಿಕೇಶನ್. ಸುಮ್ಮನೆ ತಿಕ್ಕು ನನ್ನ ಮಕ್ಕಳು ಥರ ಬೇಗ ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಮೆಂಚ್ಕೋಬೇಕು ಅಂತ ತಿಕ್ ನನ್ನ ಒಂಥರ ವೀಡಿಯೋ ಎಲ್ಲ ಮಾಡೋದು ನಿಲ್ಲಿಸ್ಬಿಡಿ. ಆ್ಯಂಡ್ ಆಚೆ ಬಂದರೂ ಕೂಡ ಇದು ಹಿಂಗೆ ಇರಬೇಕು ಅಂತ ಹೇಳ್ತಾ ನಮ್ಮನ್ನು ಯಾವನ ಇರ್ತಾನೆ ಅವನ ಅಮ್ಮನ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್, ಸಿ ಯು, ಟಾಟಾ. ಅವನ ಅಮ್ಮನ ಥ್ಯಾಂಕ್ ಯು. ಅವನ ಅಕ್ಕನ ಪುಗಾಡ್ ನನ್ನ ಮಕ್ಕಳು.